ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಅಡುಗೆ ಮನೆ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಟಿಪ್ಸ್ ಏನಾದರೂ ನಿಮಗೆ ಗೊತ್ತಾದರೆ ಖಂಡಿತ ನೀವು ಕೂಡ ಆಶ್ಚರ್ಯಗೊಳ್ತೀರಾ. ಅಷ್ಟು ಚೆನ್ನಾಗಿರುವಂಥ ಟಿಪ್ಸನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್, ತುಂಬಾ ಯೂಸ್ಫುಲ್ ಆಗಿದೆ. ಮೊದಲಿಗೆ ನಾನಿಲ್ಲಿ ಕೆನೆಯನ್ನು ತಗೊಂಡಿದ್ದೀನಿ. ಸೊ ನಾನು 20 ದಿನದ ಕೆನೆಯನ್ನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ ಫ್ರೆಂಡ್ಸ್, ಒಂದು ಬಾಕ್ಸಲ್ಲಿ. ಈಗ ಕೆನೆಯನ್ನು ಒಂದು ಬಾಣಲಿಗೆ ಸೇರಿಸ್ಕೋಬೇಕು. ಆದಷ್ಟು ಸ್ಟೀಲ್ ಪಾತ್ರೆಗೆ ಸೇರಿಸ್ಕೊಳ್ಳಿ. ಗ್ಯಾಸನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸೇರಿಸ್ಕೋಬೇಕು. ನೋಡ್ತಾ ಇರ್ಬೋದು, ಈಗ ನಾನಿಲ್ಲಿ ಕೆನೆಯನ್ನು ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ನಿಮಗೆ ಇಷ್ಟ ಆದರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಲಿ. ಸೊ ಈಗ ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ತಾಯಿದ್ದೀನಿ. ಕೈ ಬಿಡದೇನೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಸ್ವಲ್ಪ ಇಲ್ಲಿ ವಿಡಿಯೋ ಮಾಡ್ತಾ ನಿಂತ್ಕೊಂಡೆ, ಸೊ ಹಾಗಾಗಿ ಇದು ಸ್ವಲ್ಪ ತಳ ಹಿಡಿತು. ನೋಡ್ತಾ ಇರ್ಬೋದು ಬ್ಲ್ಯಾಕ್ ಆಗಿ. ಸೊ ನೀವು ಇದು ಹಾಕಿದ ತಕ್ಷಣವೇ ನೀವು ಕೈಯನ್ನು ನಿಲ್ಲಿಸಲೇಬಾರ್ದು. ಸೊ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ನಾವು ಕಂಟಿನ್ಯೂ ಮಿಕ್ಸ್ ಮಾಡೋದ್ರಿಂದ ಇದು ತಳ ಹಿಡಿಯೋದಿಲ್ಲ. ನಾವು ತುಪ್ಪ ಮಾಡಬೇಕಪ್ಪ ಅಂದರೆ ಬೆಣ್ಣೆಯನ್ನು ತೆಗಿಬೇಕು. ನಂತರ ನಾವು ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ತುಪ್ಪವನ್ನು ಮಾಡ್ತೀವಿ. ಸೊ ಇವತ್ತು ನಾನು ನಿಮಗೆ ತುಂಬಾ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ತುಪ್ಪವನ್ನು ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ನಾವು ಕೆನೆಯನ್ನು ಒಂದು ಬಾಣಲಿಗೆ ಸೇರಿಸ್ಬಿಟ್ಟು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ನಾವು ಕುಕ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ತುಂಬ ಬೇಗನೆ ನಾವು ಹಾಗೆ ತುಂಬಾ ಈಸಿಯಾಗಿ ತುಪ್ಪವನ್ನು ರೆಡಿ ಮಾಡ್ಬೋದು. ನೋಡ್ತಾ ಇರ್ಬೋದು ಚೆನ್ನಾಗಿ ಇಲ್ಲಿ ತುಪ್ಪ ರಿಲೀಸ್ ಆಗ್ತಾ ಇದೆ. ಈಗ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಸೇರಿಸಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ ನಂತರ ನಾನು ಒಂದು ಜರಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಈಸಿಯಾಗಿ ನಾವು ತುಪ್ಪವನ್ನು ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಯಾಕಂದರೆ ಕೆನೆ ತೆಗೆಯೋದು ಹಾಗೆ ಬೆಣ್ಣೆ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗೆ ನಾವು ಪಾತ್ರೆ ಕೂಡ ತುಂಬಾ ಗಲೀಜಾಗಿಬಿಡುತ್ತೆ. ಸೊ ಈ ರೀತಿಯಾಗಿ ಒಂದೇ ಪಾತ್ರೆಯಲ್ಲಿ ನಾವು ತುಪ್ಪವನ್ನು ರೆಡಿ ಮಾಡ್ಬೋದು. ಫ್ರೆಂಡ್ಸ್, ಈ ಮಿಶ್ರಣ ಏನು ಉಳಿದಿದೆಯಲ್ಲ, ಇದನ್ನು ನೀವು ಬಿಸಾಕಕ್ಕೆ ಹೋಗಬೇಡಿ. ಇದರಿಂದ ತುಂಬ ಚೆನ್ನಾಗಿ ಸ್ವೀಟನ್ನು ಕೂಡ ನಾವು ಮಾಡ್ಬೋದು. ಆದರೆ ನೀವು ಕೆನೆಯಲ್ಲಿ ಮೊಸರನ್ನು ಹಾಕಿರಬಾರ್ದು. ಸೊ ಮೊಸರು ಹಾಕಿದರೆ ಇನ್ನೊಂದು ಟಿಪ್ಸನ್ನು ಹೇಳ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ನಮ್ಮದಿಲ್ಲಿ ತುಪ್ಪ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದೇ ಪಾತ್ರೆಗೆ ಮತ್ತೆ ನಾನಿಲ್ಲಿ ಈ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ. ಸೊ ಯಾಕಂದರೆ ನಾನಿಲ್ಲಿ ಮೊಸರನ್ನು ಹಾಕಿ ಹೆಪ್ಪನ್ನು ಇಟ್ಟಿದ್ದೆ. ಸೊ ಅದ್ರಗೋಸ್ಕರ ನಾನಿಲ್ಲಿ ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇದರದ್ದು ಸ್ವೀಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಂತರ ಇದಕ್ಕೆ ನಾವು ಬಿಸಿ ನೀರನ್ನು ಸೇರಿಸ್ಕೋಬೇಕು. ಬಿಸಿನೀರು ಹಾಕೋದ್ರಿಂದ ತುಪ್ಪ ಚೆನ್ನಾಗಿ ಮೇಲ್ಗಡೆ ಬರುತ್ತೆ. ಸೊ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ನಾನಿಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮದು ತುಪ್ಪ ಇಲ್ಲಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಗಟ್ಟಿಯಾಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಇದನ್ನು ನೀವು ಒಂದು ಚಿಕ್ಕ ಬಾಣಲಿಯಲ್ಲಿ ತೊಗೊಂಡ್ಬಿಟ್ಟು ಮತ್ತೆ ನೀವು ಇದನ್ನು ಬಿಸಿ ಮಾಡಿದ್ರೆ ಟೀ ಕುಡಿ ಕಪ್ಲಿಂದ 1 ಕಪ್ಪು ಅಥವಾ 2 ಕಪ್ ಆಗೋಷ್ಟು ತುಪ್ಪ ಇಲ್ಲಿ ಬರುತ್ತೆ. ನೀವು ತುಪ್ಪ ರೆಡಿ ಆದಮೇಲೆ ಈ ಮೇಲ್ಗಡೆ ಇರುವಂಥ ಮಿಶ್ರಣವನ್ನು ಬಿಸಾಕ್ಬಿಡ್ತಿದ್ದೀರಲ್ಲ ಫ್ರೆಂಡ್ಸ್, ನೋಡಿ ಎಷ್ಟು ಈಸಿಯಾಗಿ ಮತ್ತೆ ಸ್ವಲ್ಪ ತುಪ್ಪವನ್ನು ಇಲ್ಲಿ ಸಿಗುತ್ತೆ ಅಂತಲೇ ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಂತರ ನಾವು ತರಕಾರಿಯನ್ನು ತೊಗೊಂಡು ಬರ್ತೀವಿ. ಹಾಗೆ ವಾಶ್ ಮಾಡಿಬಿಟ್ಟು ತರಕಾರಿಯನ್ನು ಕಟಿಂಗ್ ಮಾಡ್ತೀವಿ. ಸೊ ಈ ರೀತಿ ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ನಂತರ ಚೆನ್ನಾಗಿ ನಾವು ಇದನ್ನು ಕಿವುಚಿಬಿಟ್ಟು ವಾಶ್ ಮಾಡ್ಕೋಬೇಕು. ಈ ರೀತಿ ಕಿವುಚಿ ವಾಶ್ ಮಾಡ್ಕೋದ್ರಿಂದ ಅದರಲ್ಲಿರುವಂಥ ಗಲೀಜೆಲ್ಲ ಹೋಗುತ್ತೆ. ಸೊ ಆದಷ್ಟು ಉಪ್ಪನ್ನು ಹಾಕಿ ಪ್ರತಿಯೊಂದು ತರಕಾರಿಯನ್ನು ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನಾನು ನಿಮಗೆ ಇಲ್ಲಿ ಇನ್ನೊಂದು ಯೂಸ್ಫುಲ್ ಆಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲರ ಮನೆ ಹತ್ರ ಮಣ್ಣು ನಾರ್ಮಲಾಗಿ ಸಿಗುತ್ತೆ. ಈ ಮಣ್ಣನ್ನು ಉಪಯೋಗಿಸ್ಕೊಂಡು ತುಂಬಾ ಅದ್ಭುತವಾಗಿರುವಂಥ ಟಿಪ್ಸನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗಂತರೂ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಹಾಗೆ ದೇವ್ರ ಸಾಮಾನೆಲ್ಲ ವಾಶ್ ಮಾಡಬೇಕಾಗತ್ತೆ. ಸೊ ಅವಾಗೆಲ್ಲ ನಾವು ಪಿತಾಂಬರು ಒಂದೊಂದ್ಸತಿ ತರೋಕ್ಕಾಗೋದಿಲ್ಲ. ಸೊ ಪಿತಾಂಬರು ಇರೋದಿಲ್ಲ. ಸೊ ಹಾಗಿತ್ತಲ್ಲಿ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಹಾಗೆ ನಿಮ್ಮ ದುಡ್ಡು ಕೂಡ ಉಳಿಯುತ್ತೆ ಅಂತ ಹೇಳ್ಬೋದು. ಸೊ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಈಗ ನಾನಿಲ್ಲಿ ಮಣ್ಣನ್ನು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಸ್ವಲ್ಪನೇ ವೆನಿಗರನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ತಾಮ್ರ, ಹಿತ್ತಾಳಿ ಯಾವ ಪಾತ್ರೆ ಕೂಡ ಬೇಕಾದರೂ ತೊಗೊಂಡು ವಾಶನ್ನು ಮಾಡ್ಬೋದು. ಈಗೇನು ಹಬ್ಬ ಶುರು ಆದರೆ ದೇವ್ರ ಸಾಮಾನೆಲ್ಲ ವಾಶ್ ಮಾಡಲೇಬೇಕು. ಸೊ ಅವಾಗ ತುಂಬಾ ಪಿತಾಂಬರು ಬೇಕಾಗುತ್ತೆ. ಆವಾಗ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು.
ಫ್ರೆಂಡ್ಸ್, ವೆನಿಗರನ್ನು ನೀವು ಒಂದ್ಸತಿ ಮನೆಯಲ್ಲಿ ತಂದಿಟ್ಟರೆ ಸಾಕು, ಪ್ರತಿಯೊಂದು ಅಡುಗೆಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಚಿಕ್ಕ ಪುಟ್ಟ ಅಡುಗೆ ಮನೆ ಕೆಲಸದಲ್ಲಿ ಕೂಡ ಇದು ಯೂಸ್ ಆಗುತ್ತೆ. ತುಂಬ ಚೀಪಾಗಿ ಕೂಡ ಸಿಗುತ್ತೆ ವೆನಿಗರು. ಒಂದು 50ರಿಂದ 60 ರೂಪಾಯಿ ಕೊಟ್ಟರೆ 1 ಲೀಟರ್ ಆಗುವಷ್ಟು ವೆನಿಗರನ್ನು ನೀವು ತರ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹಾಗೆ ಕ್ಲೀನಾಗಿ ಇಲ್ಲಿ ಆಗಿದೆ ಅಂದ್ಬಿಟ್ಟು. ಸೊ ಇಷ್ಟು ಕ್ಲೀನಾಗಿ ನೀವು ಪಿತಾಂಬರು ಹಚ್ಚಿ ಕೂಡ ವಾಶ್ ಮಾಡಿದ್ರು ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಕೇವಲ ಮಣ್ಣು ಮತ್ತು ವೆನಿಗರನ್ನು ಹಾಕಿದರೆ ಸಾಕು, ತುಂಬಾ ಕ್ಲೀನ್ ಆಗುತ್ತೆ. ಸೊ ಹಾಗೆ ನೀವು ಇದನ್ನು ಸ್ವಲ್ಪ ಸೋಪ್ಲಿಂದ ವಾಶ್ ಮಾಡಿಕೊಂಡು ಒಂದು ಒಣ ಬಟ್ಟಲಿಂದ ಒರೆಸಿಟ್ಬಿಟ್ರೆ ಸಾಕು, 8 ದಿನ ಆದರೂ ಕೂಡ ಇಷ್ಟೇ ಕ್ಲೀನಾಗಿ ಇರುತ್ತೆ. ಫ್ರೆಂಡ್ಸ್, ಈ ಟಿಪ್ಸ್ ಕೂಡ ನಿಮಗೆ ಉಪಯೋಗ ಆಯಿತು ಅನ್ಕೋತೀನಿ. ಈ ಟಿಪ್ಸು ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಮನೆಯಲ್ಲಿ ಜಾಸ್ತಿ ಹಲ್ಲಿ ಬರ್ತಾ ಇದ್ದರೆ, ಕಾಕ್ರೋಚ್ ಬರ್ತಾ ಇದ್ದರೆ, ಚಿಕ್ಕ ಪುಟ್ಟ ಹುಳ ಬರ್ತಾ ಇದ್ದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ನಾನಿಲ್ಲಿ ಪಚ್ಚ ಕರ್ಪೂರವನ್ನು ತಗೊಂಡಿದ್ದೀನಿ. ಸೊ ಇದು ಎಲ್ಲ ಅಂಗಡಿಗಳಲ್ಲಿ ಪಚ್ಚ ಕರ್ಪೂರ ಕೊಡಿ ಅಂದರೆ ಕೊಡ್ತಾರೆ. ಸೊ ಇದು ನಿಮ್ಗೆ ಏನಾದರೂ ಸಿಗಲಿಲ್ಲ ಅಂದರೆ ಮನೇಲಿರುವಂಥ ಕರ್ಪೂರವನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಕಲ್ಲುಪ್ಪಿರುತ್ತೆ ನೋಡಿ, ಅದು ಕೂಡ ಸೇರಿಸ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಮನೆಯೆಲ್ಲ ಒರೆಸ್ತಾ ಇರ್ತೀರಲ್ಲ, ಆವಾಗೆಲ್ಲ ನೀವು ಈ ಥರ ಪಚ್ಚ ಕರ್ಪೂರ ಮತ್ತು ಅರಿಶಿನವನ್ನು ಹಾಕಿ ಮನೆಯನ್ನು ಒರೆಸಿ ಹಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಹುಳಗಳು ಯಾವುದೂ ಬರೋದಿಲ್ಲ. ಹಾಗೆ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ. ಸೊ ದೇವ್ರ ಮನೆಯಲ್ಲೆಲ್ಲ ಹಾಗೆ ಗೋಡೆ ಮೇಲೆಲ್ಲ ಜಾಸ್ತಿ ಹಲ್ಲಿ ಓಡಾಡ್ತಾ ಇರುತ್ತಲ್ವ, ಆವಾಗ ನೀವು ಸ್ಪ್ರೇ ಆಗಿರುವಂಥ ಒಂದು ಬಾಟಲಲ್ಲಿ ಈ ಲಿಕ್ವಿಡನ್ನು ಹಾಕ್ಕೋಬೋದು. ನಿಮ್ಮ ಹತ್ರ ಬಾಟಲ್ ಇಲ್ಲಪ್ಪ ಅಂದರೆ ನಾರ್ಮಲ್ ಆಗಿ ನೀರು ಕುಡಿಯೋಂಥ ಬಾಟಲಲ್ಲಿ ಹಾಕಿಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿರೋಂಥ ಹೋಲನ್ನು ಹಾಕಿ ಸ್ಪ್ರೇ ಮಾಡಿಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾವು ಮಾಡ್ತಾ ಇರುವಂತ ಪ್ರತಿ ಒಂದು ವಿಡಿಯೋ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.